ಇವತ್ತು ದಿನಾಂಕ 11/8/2026 ಈ ಸಭೆಯನ್ನು ನಾವು ಕರೆದೀವಿ. ಈ ಸಭೆಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಮತ್ತು ನಮ್ಮ ಇಲ್ಕಲ್ ತಹಶೀಲ್ದಾರ್ ಸಾಹೇಬರು ER ಅವರ ಪರವಾಗಿ ನಾವು ಈ ಸಭೆಯನ್ನು ಕರೆದೀವಿ. ಇಬ್ಬರು ಜನ AER ಆಗ್ತೀವಿ. ಇಬ್ಬರು AERಗಳು ತಮಗೆಲ್ಲರಿಗೂ ಸ್ವಾಗತ ಬಯಸ್ತೇವೆ. ತಮಗೆಲ್ಲ ತಿಳಿದಿರುವಂಗೆ ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ 8/8/2026 ಲಾಸ್ಟ್ ಡೇಟ್ ಆಫ್ SIR ಇತ್ತು. ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ತುಂಬಿಕೊಂಡು ವಾಪಸ್ ತಗೊಳ್ಳುವಂಥದ್ದು ಲಾಸ್ಟ್ ಡೇಟು 8/8/2026. ಅದನ್ನು ಮಾನ್ಯ ಚುನಾವಣಾ ಆಯೋಗದವರು ಮತ್ತೆ ಎಕ್ಸ್ಟೆಂಡ್ ಮಾಡಿ 17/8/2026 ಮುಂದುವರಿಸಿರ್ತಾರೆ. ಇಲ್ಲಿವರೆಗೂ ಇವತ್ತಿನ ದಿನಾಂಕದವರೆಗೂ 11/8/2026 ನಮ್ಮ ಮತಕ್ಷೇತ್ರದಲ್ಲಿ ಒಟ್ಟು ಮತದಾರರು 2,30,838 ಪರವಾಗಿ 1,94,561 ಮತದಾರರ ಎನ್ಯುಮರೇಷನ್ ಎಣಿಕೆ ನಮೂನೆಗಳನ್ನು ನಾವು ಡಿಜಿಟಲೀಕರಣವನ್ನು ಮಾಡಿದ್ದೇವೆ. ಪ್ರತಿಶತ ತಗೊಂಡಾಗ ನಾವು 84.28% ಆಗ್ತದೆ. ಉಳಿದ ಏನು ಮತದಾರ ಏನಿದ್ದಾರೆ ಅವರೆಲ್ಲರೂ ಅನ್ಕಲೆಕ್ಟಬಲ್ ಆಗಿದ್ದಾರೆ. ನಮ್ಮ ಮತಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಈ ಡಿಜಿಟಲೀಕರಣ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ಮುಗಿಸಿದ್ದೇವೆ. ಉಳಿದ ಏನು ಅನ್ಕಲೆಕ್ಟಬಲ್ ಫಾರ್ಮ್ಸ್ ಏನಿದ್ದಾವೆ ಅದು 36,277 ಜನ ಅನ್ಕಲೆಕ್ಟಬಲ್ ಆಗ್ತದೆ. ಅನ್ಕಲೆಕ್ಟಬಲ್ ಅಂತಂದರೆ ವಿವಿಧ ಕಾರಣಗಳಿಂದ ಎನ್ಯುಮರೇಷನ್ ಫಾರ್ಮ್ ಮತದಾರರು ನಮಗೆ ಕೊಟ್ಟಿಲ್ಲ ಅಂತ ತುಂಬಿ ಕೊಟ್ಟಿಲ್ಲ. ಸೊ ಅದಕ್ಕೆ ಇನ್ನೊಂದು ಹೆಸರು ಏನು ಅಂತಂದರೆ ASDDO ಲಿಸ್ಟ್ ಕೂಡ ಅನ್ಬೋದು. ASDDO ಲಿಸ್ಟ್ ಅಂತಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್. ಓಕೆ, ಸೊ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅವರು ಇಲ್ಲವೇ ಇಲ್ಲ, ಮತದಾರ ಅಲ್ಲಿ ಇಲ್ಲವೇ ಇಲ್ಲ, ಅಥವಾ ಮರಣ ಹೊಂದಿರ್ತಾರೆ, ಅಥವಾ ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ವಲಸೆ ಹೋಗಿರ್ತಾರೆ, ಅಥವಾ ಇನ್ನೊಂದು ಕಡೆ ಆಲ್ರೆಡಿ ಮತದಾರ ಪಟ್ಟಿಯಲ್ಲಿ ಹೆಸರಿರ್ತದೆ ಡೂಪ್ಲಿಕೇಟ್, ಅಥವಾ ಇತರೆ ಕಾರಣಗಳು. ಸೊ ಈ ಎಲ್ಲ ಕಾರಣಗಳಿಂದ ಅವರ ಎಣಿಕೆ ನಮೂನೆ ನಮಗೆ ವಾಪಸ್ ಬಂದೇ ಇಲ್ಲ. ಅಂಥವರು 36,277 ಇದೆ. ಅದರ ಡೀಟೇಲ್ಸ್ ಯಾವ್ಯಾವ ಕಾರಣದಿಂದ ಅವರು ಅನ್ಕಲೆಕ್ಟಬಲ್ ಆಗಿದ್ದಾರೆ ಅಂತ ಹೇಳಿ ನಮ್ಮ ಇಲ್ಕಲ್ ತಹಶೀಲ್ದಾರ್ ಸಾಹೇಬ್ ಒಂದು ಇದೆ ಪಾಠ ಇದೆ. ಅವೆಲ್ಲ ಅನಾಮಲೀಸ್ ಅಂತ ಬಂದಿದ್ದಾರೆ. ಬಟ್ ಜನರ ಇದರಲ್ಲಿ ಏನು ತಪ್ಪು ಪರಿಕಲ್ಪನೆ ಆಗಿದೆ ಅಂತಂದರೆ ಅನಾಮಲೀಸ್ ಇದ್ದವರು ಕೂಡ ಡಿಲೀಟ್ ಆಗಿರ್ತಾರೆ ಅನ್ನೋ ಒಂದು ಪರಿಕಲ್ಪನೆ. ಸೊ ದಯವಿಟ್ಟು ಅದು ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋದಿಲ್ಲ. ಬಟ್ ಆದರೆ ಅವರಿಗೆ ನೋಟಿಸ್ ಹೋಗ್ತದೆ ನಮ್ಮಿಂದ, ಅಂದರೆ 17ರ ನಂತರ ಅವರಿಗೂ ಕೂಡ ನೋಟಿಸ್ ಹೋಗಿ ವಿಚಾರಣೆ ಆಗ್ತದೆ. ಸೊ ವಿಚಾರಣೆ ಸಮಯದಲ್ಲಿ ಏನಾದರೂ ರಿಯಲಿ ತಪ್ಪುಗಳು ಇದ್ದಾವೆ ಅವರು ಅಂದಾಗ ಮಾತ್ರ ಡಿಲೀಟ್ ಆಗುತ್ತೆ, ಇಲ್ಲ ಅಂತಂದರೆ ಆಗೋದು. ಸೊ ಇವತ್ತಿನ ದಿನದವರೆಗೂ ನಮ್ಮಲ್ಲಿ 27,000 ಈ ಥರ ಅನಾಮಲೀಸ್ ಇದೆ. ನಮಗಿನ್ನೂ 17ನೇ ತಾರೀಕುವರೆಗೂ ಟೈಮ್ ಕೂಡ ಇದೆ. ಅದ್ರಲ್ಲಿ ನಾವು ಆದಷ್ಟು ಇಲ್ಲ ಆಲ್ರೆಡಿ ಡಿಸ್ಕಸ್ ಆಗಿದ್ದಾರೆ. ಇವರು ಡ್ರಾಫ್ಟ್ ರೋಲಲ್ಲಿ ಬರ್ತಾರೆ. ಬಟ್ ಒಂದಿಷ್ಟು ತಪ್ಪುಗಳಾಗಿದೆ. ತಪ್ಪುಗಳು ಹೆಂಗಾಗಿರ್ಬೋದು ಅಂತಂದರೆ ಬಿಕಾಸ್ ಆಫ್ ಟೆಕ್ನಿಕಲ್ ಎರರ್ಸ್ ಆಗಿದೆ. ಈಗ ತಂದೆ ವಯಸ್ಸು 40 ಇರ್ತದೆ, ಮಗನ ವಯಸ್ಸು 25 ಇರ್ತದೆ. 15 ವರ್ಷದ ಗ್ಯಾಪ್ ಇರಲಿಕ್ಕೆ ಆಗೋದಿಲ್ಲ. ಸೊ ನಮಗೆ ರಿಯಲಿನೇ ಇರ್ಬೋದು, ಬಟ್ ಸಿಸ್ಟಮ್ ಐಡೆಂಟಿಫೈಡ್ ಅನಾಮಲೀಸ್ ಅಂತ ಬಂದಿದೆ. ಅಥವಾ ತಂದೆ ವಯಸ್ಸು 65 ಇರ್ತದೆ, ಮಗನ ವಯಸ್ಸು 20. ಸೊ 45-50 ವರ್ಷ ಗ್ಯಾಪ್, ಸೊ ಅಂಥದ್ರಲ್ಲಿ ಅನಾಮಲೀಸ್. ಅಥವಾ ತಂದೆ ಹೆಸರು 2002 ಮಲ್ಲಪ್ಪ ಅಂತ ಇರ್ತಾರೆ, ಈ ಮಲ್ಲಿಕಾರ್ಜುನ ಅಂತ ಇದೆ. ಸೊ ಹಿಂಗೆ ತಪ್ಪುಗಳಿವೆ. ಅಥವಾ ಅಣ್ಣ ತಮ್ಮ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ, ಅವರಿಬ್ಬರ ನಡುವೆ ಏಜ್ ಡಿಫ್ರೆನ್ಸ್ 9 ತಿಂಗಳು ಒಳಗಾಗೇ ಬರ್ತದೆ. ಅನ್ಲೆಸ್ ಟ್ವಿನ್ಸ್ ಇದ್ದರೆ ಮಾತ್ರ 9 ತಿಂಗಳು ಒಳಗಾಗಿ ಬರ್ತದೆ, ಇಲ್ಲ ಅಂತಂದರೆ 9 ತಿಂಗಳು ಒಳಗೆ ಬರೋದು. ಸೊ ಇಂಥವೆಲ್ಲ ಸಿಸ್ಟಮ್ ಐಡೆಂಟಿಫೈಡ್ ಇರುತ್ತೆ. ವಯಸ್ಸಿನ ಭಿನ್ನತೆ, ಹೆಸರು ಭಿನ್ನತೆ, ಟೈಪಿಂಗಲ್ಲಿ ಏನೋ ಎರರ್ಸ್ ಆಗಿರ್ಬೋದು. ಮಲ್ಲಪ್ಪ MA LLA ಅಂತ ಆಗ್ಬೋದು, ಬಟ್ ಇವರು ಗಡಿಬಿಡಿ MA LA ಅಂತ ಮಾಡ್ತಾರೆ. ಇಂಥವು ಸ್ಮಾಲ್ ಮಿಸ್ಟೇಕ್ಸ್ ಎಲ್ಲ ಇವು ಅನಾಮಲಿ ಅಂತ ಬರ್ತದೆ. ಅವರಿಗೂ ಕೂಡ ನೋಟಿಸ್ ಹೋಗ್ತದೆ. ಅಲ್ಲಿ ಏನು ಅನಾಮಲಿ ಬಂದಿರ್ತೋ ಅದಕ್ಕೆ ತಕ್ಕಂತೆ ಏನಾದರೂ ದಾಖಲೆಗಳು ಕೊಟ್ಟರು ಅಂತಂದರೆ ಅವ್ರು ಮುಂದುವರಿತಾರೆ. ಹಾಗೆ ಡ್ರಾಫ್ಟ್ ಏನಿರ್ತದೆ ಅದರ ಮುಂದುವರಿತಾರೆ. ಎಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂದಾಗ ಅವರಿಗೆ ಮತ್ತೆ ನಾವು ಅನ್ಕಲೆಕ್ಟಬಲ್ ಸೊ ಇದು ಮತದಾರರಲ್ಲಿ ಇದು ಏನೂ ತಪ್ಪು ಪರಿಕಲ್ಪನೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ಅಂದರೆ ಏನಂತಂದರೆ ಅನಾಮಲಿ ಬಂದವರು ಕೂಡ ಡಿಲೀಟ್ ಆಗ್ತಾರೆ ಅಂತ ಇಲ್ಲ ಸಾಧನೆ. 27,000 ಇದ್ದಾರೆ. ನಾವಿನ್ನೂ 17 ಸರಿಪಡಿಸ್ತೀವಿ. ಆಲ್ಮೋಸ್ಟ್ ಒಂದು 10,000 8,000 ಜನ ಅಷ್ಟೇ ಉಳಿಬೋದು ಅಂದ್ಕೊಂಡಿದ್ವಿ. ಅದೆಲ್ಲ ಸರಿಪಡಿಸ್ತೇವೆ. ಎಲ್ಲ ಏಜ್ ಗ್ಯಾಪ್ ಏನೇನಿದ್ದಾರೆ, ಸಪೋಸ್ ಅವ್ರ ಆಧಾರ್ ಕಾರ್ಡ್ ಪ್ರಕಾರ ಏಜ್ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿರ್ತಾರೆ,
ಆ್ಯಕ್ಚುಯಲ್ ಡೇಟ್ ಆಫ್ ಬರ್ತ್ ಶಾಲಾ ದಾಖಲಾತಿ ಪ್ರಕಾರ ಬೇರೆ ಇರ್ತದೆ. ಸೊ ಶಾಲಾ ದಾಖಲಾತಿ ತೊಗೊಂಡು ಡೇಟ್ ಆಫ್ ಬರ್ತ್ ಆ್ಯಕ್ಚುಯಲ್ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಅದನ್ನು ನಾವು ಸರಿಪಡಿಸ್ತೇವೆ. ಕೆಲವು ಸಾರಿ ಏನಾಗಿರುತ್ತೆ ಸರ್, ಆಧಾರ್ನು ಕೂಡ ತಪ್ಪು. ಅದೇ ಆಧಾರ್ ಕಾರ್ಡ್ ಈಸ್ ನಾಟ್ ಫ್ರಾಮ್ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತ ಸುಪ್ರೀಂ ಕೋರ್ಟ್ ಹೇಳಿ. ಸೊ ಹೀಗಾಗಿ ನಾವೆಲ್ಲ ಬೇರೆಯವರಿಗೆ ಹೇಳಿ ಎಲ್ಲಿ ಕೆಲವು ಸರ್ ನಮ್ಮ ಊರು ನಡೀದು ಏನು ಪ್ರಾಬ್ಲಮ್ ಇದೆ ಸರ್. ಆ ಒಂದೇ ಗೇಟ್ಗಳು 3 ಮಂದಿಗೆ ಅದೇ ಸಿಸ್ಟಮ್ ಈ ಥರ ಐಡೆಂಟಿಫೈ ಮಾಡುತ್ತೆ. ಈಗ ನೀವು 3 ಜನರನ್ನ ನಿಮ್ಮ ತಂದೆಯವರು ಟ್ಯಾಗ್ ಮಾಡಿದ್ರೆ 3 ಮಂದಿ ಒಂದೇ ಜನ ಹೇಗೆ ಹೋಗ್ತಾರೆ ಅಂತೇಳಿ ಸಿಸ್ಟಮ್ ಏನು ಮಾಡುತ್ತೆ, ಕ್ಯಾಲ್ಕುಲೇಟ್ ಮಾಡುತ್ತೆ. ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ ನಾವು 1,94,621 ನಾವು ಇನ್ನೂ ಸರಿಪಡಿಸ್ತೀವಿ. ತಹಸೀಲ್ದಾರ್ ಸಾಹೇಬ್ ಹೇಳಿದ ಹಾಗೆ ನಮಗೆ 36,277 ಫಾರ್ಮ್ಗಳು ಮರಳಿ ಬಂದಿರೋದಿಲ್ಲ. ಸೊ ಇದರ ಪೈಕಿ 6,350 ಏನಿದ್ದಾವೆ ಕನ್ಫರ್ಮ್ಡ್ ಡೆತ್ ಕೇಸಸ್ ಇದ್ದಾವೆ. ಸೊ ಅಂಥವ್ರಿಗೂ ಎಜುಕೇಷನ್ ಫಾರ್ಮ್ಗಳು ವಾಪಸ್ ಬಂದಿರೋದಿಲ್ಲ. ಆಮೇಲೆ ಪರ್ಮನೆಂಟ್ಲಿ ಶಿಫ್ಟ್ ಆಗಿರೋದು 20,888 ಇದ್ದಾವೆ. ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಆಲ್ರೆಡಿ ನೋಂದಣಿ ಮಾಡ್ಕೊಂಡಿರೋರು 3,582. ಸೊ ಅಂಥವ್ರದ್ದು ಫಾರ್ಮ್ಸ್ಗಳು ನಮ್ಮ ಈ ಮತಕ್ಷೇತ್ರದಲ್ಲಿ ವಾಪಸ್ ಬಂದಿರೋದಿಲ್ಲ. ಆಮೇಲೆ ಅಬ್ಸೆಂಟ್ ಇರೋರು 5,254 ಇದ್ದಾವೆ. ಹಾಗೂ ಇನ್ನಿತರೆ ಕಾರಣಗಳಿಂದಾಗಿ 203 ಫಾರ್ಮ್ಸ್ಗಳು ಬಂದಿರೋದಿಲ್ಲ. ಹೀಗೆ ಟೋಟಲಿ ನಮಗೆ 36,277 ಫಾರ್ಮ್ಸ್ಗಳು ವಾಪಸ್ ಬಂದಿರೋದಿಲ್ಲ. ಸೊ ಈಗ ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಏನು 11ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಇದರಲ್ಲಿ ಇರುವಂಥ ಯಾರಾದರೂ ಇನ್ನೂ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನು ಯಾರು ಮರಳಿ ಕೊಟ್ಟಿಲ್ಲ ಅವರಿಗೆ ಟೈಮ್ ಇದೆ. ಅವರು ತಮ್ಮ BLOಗಳಿಗೆ ಸಂಪರ್ಕಿಸಿ ಎನ್ಯುಮರೇಷನ್ಗಳ ಫಾರ್ಮ್ಗಳನ್ನು ಕೊಟ್ಟರೆ ಮತದಾರರ ಪಟ್ಟಿಯಲ್ಲಿ ಅವರು ಕಂಟಿನ್ಯೂ ಆಗ್ತಾರೆ.